ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲಲ್ಲಿ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ಏನಂತಂದರೆ ನಿಮ್ಗೆ ಹೇಳೋದು ನಾನು ಇವಾಗ ನಾನು ಪ್ರೆಸೆಂಟ್ ಇರೋದು ತಲಕಾಡು ಹತ್ರ BG ಮೋಳೆ ಅಂತ ಊರು. ಆ ಊರು ಬಂದು ನಮ್ಮ ವೈಫ್ ಅವರ ಅಜ್ಜಿಯವ್ರ ಮನೆ. ಇಲ್ಲಿಗೆ ಬಂದಿದ್ದೀವಿ, ಏನೋ ಹಬ್ಬ ಇದೆ ಅಂತೇಳಿ ಊರಬ್ಬಕ್ಕೆ. ಸೊ ಈ ಊರಲ್ಲಿ ಈಗ ನಾನು ಮಾಡ್ತಾರೋ ವ್ಲಾಗ್ ಏನು ಅಂತಂದರೆ, ಪಕ್ಕದಲ್ಲಿ ಒಂದು ಕಾಡಿದೆ. ಆ ಕಾಡು ಇಲ್ಲೇ ಇರೋದು. ಈ ಕಾಡಲ್ಲಿ ಚಿರತೆ ಇದೆ ಅಂತ ಹೇಳ್ತಾರೆ. ಅದು ಊರು ಜನ ನೋಡಿದ್ದಾರೆ. ಯಾಕಂತಂದರೆ ರಾತ್ರಿ ಹೊತ್ತು ಕಟ್ಟಾಕಿರೋ ಹಸು ಆಗಿರ್ಬೋದು, ಕಟ್ಟಾಕಿರೋ ಒಂದು ಮೇಕೆ, ಕುರಿಗಳನ್ನ, ನಾಯಿಗಳನ್ನ ಬಂದು ತಿನ್ನುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ತಿಂದು ಬಿಸಾಕಿದ್ದನ್ನು ನೋಡಿದ್ದಾರೆ ಊರು ಜನ. ಅವರು ನೋಡಿ ಹೇಳಿದ್ದಾರೆ ನಮಗೂ, ನಾವು ನಂಬಿದ್ದೀವಿ, ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಈಗ ನೈಟ್ ಟೈಮ್ ಬರೋಕ್ಕೆ ಯಾರೂ ಇಲ್ಲಿ ಧೈರ್ಯ ಮಾಡಲ್ಲ ನಾವು, ಬಟ್ ನಾವು ಹಗಲಕ್ಕೆ ಬಂದಿದ್ದೀವಿ. ಡೇ ಟೈಮಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ಏನಕ್ಕೆ ಬಂದಿರೋ ಕಾರಣ ಅಂತಂದರೆ ಅಲ್ಲಲ್ಲಿ ಅದ್ರದ್ದು ಫುಟ್ ಪ್ರಿಂಟ್ಸ್ ಇದೆ ಅಂತ, ಹೆಜ್ಜೆಗಳು ನಡೆದಿರೋದು, ಅದನ್ನು ನಾವು ನೋಡೋಣ ಅಂತ ಬಂದಿದ್ದೀವಿ. ಸೊ ನೀವು ನಮ್ಮ ಜೊತೆಗೆ ಆ ಹೆಜ್ಜೆ ಗುರುತುಗಳು ಕಾಣಿಸ್ತು ಅಂದರೆ ನಿಮಗೆ ನಾವು ಕ್ಯಾಪ್ಚರ್ ಮಾಡಿ ತೋರಿಸ್ತೀವಿ. ಬಟ್ ಅದು ಚಿರತೆದೆ ಅಂತ ಹೇಳೋಕ್ಕಾಗಲ್ಲ. ಚಿರತೆದಾಗಿರ್ಬೋದು ಅಥವಾ ಕುರಿದು, ಮೇಕೆದಾಗಿರ್ಬೋದು. ಬಟ್ ನನಗೆ ಗೊತ್ತಿದೆ ಚಿರತೆ ಹೆಜ್ಜೆಗಳು ಹೆಂಗಿರುತ್ತೆ ಅಂತ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ಬರಪ್ಪ. ಫ್ರೆಂಡ್ಸ್ ನೋಡಿ, ನೀವು ಫ್ರೆಂಡ್ಸ್ ನೋಡಿ, ಇದು 100% ಫ್ರೆಂಡ್ಸ್ ನೋಡಿ, ಹೆಜ್ಜೆನೆ ಇಲ್ಲಿ ಹೆಜ್ಜೆ. ಆಮೇಲೆ ಇಷ್ಟುದ್ದ ಐತೆ, ಇಲ್ಲಿ ಹೆಜ್ಜೆ ಇಟ್ಟೈತೆ. ಇಲ್ಲಿ ಪಕ್ಕದಲ್ಲೇ ವಾಟರ್ದಿದೆ, ಸ್ವಲ್ಪ ನೀರು ಕುಡಿಯೋಕ್ಕೆ ವ್ಯವಸ್ಥೆ. ನನಗನ್ಸ್ದಂಗೆ ನೀರು ಕುಡಿಯೋಕ್ಕೆ ಬಂದಿರ್ಬೇಕು ಇಲ್ಲಿ. ನೋಡಿ ಕಾಡು, ಆ ಕಾಡಲ್ಲಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಬಂದು ನಡ್ಕೊಂಡು ಕಾಲ್ದಾರಿ ಇದೆ, ಕಾಲ್ದಾರಿಯಿಂದ ಬಂದು ಇಲ್ಲೇ ಸ್ಟೋರೇಜ್ ವಾಟರ್ ಐತೆ, ಇಲ್ಲಿ ನೀರು ಕುಡ್ಕೊಂಡು ಹೋಗಿರಬೇಕು ನನ್ನ ಪ್ರಕಾರ. ನನ್ನ ಒಂದು ಅಸಂಪ್ಷನ್ ಅಷ್ಟೇ, ಬಟ್ ಆ್ಯಕ್ಚುಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಆ ಹೆಜ್ಜೆಗಳು ನೋಡಿ, ಅದು ರಿಯಲಾಗಿ ಚಿರತೆ ಹೆಜ್ಜೆಗಳೇ, ಕುರಿದು ಮೇಕಿದು ಅಲ್ಲ. ನೋಡಿಬೇಕಾದ್ರೆ ನೋಡಿ, ಸುತ್ತ ಕಾಡು ಫ್ರೆಂಡ್ಸ್. ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ, ಈಗ ನೀವು ನೋಡಿದ್ದೀರಾ, ಅದರದ್ದು ಫುಟ್ ಪ್ರಿಂಟ್ಸ್ ತೋರಿಸ್ತೆ, ಮತ್ತು ವಾಟರ್ ಸ್ಟೋರೇಜ್ ಹತ್ರ ಬಂದು ನೀರು ಕುಡಿದಿದೆ ಅಂತೆಲ್ಲ ತೋರಿಸ್ತೆ. ಆದರೆ ಭಯ ಆಗ್ತಿದೆ. ರಾತ್ರಿ ಹೊತ್ತು ಈ ಕಡೆ ಬರಬೇಕು ಅಂದ್ರೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ವೆದರ್ ಆಗಿರ್ಬೋದು, ಟ್ರೀಸು, ವಾತಾವರಣ, ಆ ತಂಪು ಗಾಳಿ ಬೀಸ್ತಿದ್ರೆ ಸಖತ್ತಾಗಿದೆ. ಈ ಥರ ಒಂದು ವಾತಾವರಣ ನಮ್ಮ ಸಿಟೀಸಲ್ಲಿ ಸಿಗಲ್ಲ ರೀ. ಕಷ್ಟ ತುಂಬ. ಸಿಟೀಸ್ ಇನ್ನೂ ಹಾಳಾಗುತ್ತೆ ಹೊತ್ತು ಉದ್ಧಾರ ಅಂತೂ ಆಗಲ್ಲ. ಎಲ್ಲಿ ನೋಡಿದ್ರು ಪೊಲ್ಯೂಷನ್ನು, ವೆಹಿಕಲ್ಸು, ಟ್ರಾಫಿಕ್ಕು, ಗಿಡ ಮರಗಳನ್ನ ಕಡಿದು ಬಿಲ್ಡಿಂಗ್ ಮಾಡ್ತಾರೆ. ಅಲ್ಲಿ ಕೆರೆಗಳನ್ನ ಒಡೆದು ಬಿಸಾಕ್ಬಿಟ್ಟು ಕೆರೆ ಒಳಗೆ ಮಣ್ಣು ಮುಚ್ಚಿ, ಬೆಂಗಳೂರು ಅಂತಲೇ ಅಲ್ಲ, ಎಲ್ಲೇ ಇರೋ ಒಂದು ಮೆಟ್ರೋ ಸಿಟಿ, ಯಾವುದೇ ಇರೋ ಒಂದು ಮೆಟ್ರೋ ಸಿಟಿಯಲ್ಲೂ ಕೂಡ ಇದೇ ಥರ ಲೈಫು. ಬಟ್ ಅಲ್ಲಿ ನಾವು ಹೆಲ್ತು ಹಾಳು ಮಾಡ್ಕೊತೀವಿ, ನಮ್ಮ ಟೈಮು ಎಲ್ಲನೂ, ನಮ್ಮ ಲೈಫೇ ಕೆಟ್ಟೋಗ್ಬಿಡುತ್ತೆ ರೀ ಸಿಟೀಸಲ್ಲಿದ್ದರೆ. ಹಳ್ಳಿ ಜೀವನ, ಹಳ್ಳಿ ವಾತಾವರಣನೇ ಸೂಪರು. ಇಲ್ಲಿ ನೋಡಿರ್ತೀರ ನೀವು, ಅಜ್ಜಿ ತಾತಗಳೆಲ್ಲ ಒಂದು 80, 85, 90 ವರ್ಷ ಜೀವನ ಮಾಡ್ತಾರೆ. ಸಿಟಿಲಿರೋರು ಯಾರೂ ಅಷ್ಟು ದಿನ ಬದುಕಲ್ಲ. ಯಾಕೆ ಹೇಳಿ? 55, 45ಕ್ಕೆಲ್ಲ ಹೊಂಟೋಗ್ಬಿಡ್ತಾರೆ. ಯಾಕೆ ಹೇಳಿ? ಅಲ್ಲಿರೋ ಒಂದು ಪೊಲ್ಯೂಷನ್ನು, ಅಲ್ಲಿ ತಗೊಳ್ಳೋ ನಾವು ಒಂದು ಫುಡ್ ಆಗಿರ್ಬೋದು, ಆ ವಾತಾವರಣ ನಮಗೆ ಸೆಟ್ ಆಗಲ್ಲ. ನೀರು ಸರಿ ಇರಲ್ಲ, ನೀರಲ್ಲೂ ಕೆಮಿಕಲ್ ರೀ. ಇಲ್ಲಿ ಬೋರು ಪಕ್ಕದಲ್ಲೇ ಹೊಳೆ, ಯಾವ್ದು ಹೇಳಿ? ಕಾವೇರಿ. ಆರಾಮಾಗೆ ಡೈರೆಕ್ಟ್ ಪೈಪ್ಲೈನು ಕಾವೇರಿ ವಾಟ್ರು. ಬಟ್ ನಾವು ಅಲ್ಲಿ ಎಲ್ಲೋ ಸ್ಟೋರೇಜ್ ವಾಟರ್ ತೊಗೊಬಂದು ಕುಡಿತೀವಿ ಫಿಲ್ಟ್ರ್ ಮಾಡ್ಕೊಂಡು ಅಫಿಷಿಯಲಾಗಿ. ಅದು ನಿಮಗೆಲ್ಲ ಅಫಿಷಿಯಲ್ಲು, ಇದೆಲ್ಲ ನಿಮ್ಗೆ ಅಫಿಷಿಯಲ್ ಅಲ್ಲ. ಆ್ಯಕ್ಚುವಲ್ ಅಫಿಷಿಯಲ್ ಅಂತಂದರೆ ಇದೆ, ಆ್ಯಕ್ಚುವಲ್ ಒರಿಜಿನಾಲಿಟಿ ಅಂದರೆ ಇದೆ, ಆ್ಯಕ್ಚುವಲ್ ನೇಚರ್ ಅಂತಂದ್ರೆ ಇದೇನೇ ರೀ. ನಂಬಿ ಫಸ್ಟು. ವಾತಾವರಣ ನೋಡಿ, ಈ ಚೂರು ಹಳ್ಳಿನ ಯಾರೋ ಇದೇನು, ಏನದು? ಝೂಮ್ ಹಾಕೋ ಸ್ವಲ್ಪ. ಏನದು ಕಾಣಿಸ್ತಾನೆ ಇಲ್ಲಲ್ಲ, ಅಲ್ಲಿ ಹೋಗೋಕ್ಕೂ ಭಯ ಆಗ್ತಿತ್ತು ಕಣಪ್ಪ. ನೋಡಿ, ಆಮೇಲೆ ಇಲ್ಲೂ ಕೂಡ ವಾಟರ್ ಸ್ಟೋರ್ ಆಗಿದೆ. ಇದರಲ್ಲೂ ಮೇ ಬಿ ನನ್ನ ಪ್ರಕಾರ ಬಂದು ನೀರು ಕುಡಿಬೋದು ಅನಿಮಲ್ಸ್ಗೆ. ಚಿರತೆನೇ ಅಂತಲ್ಲ, ಕಾಡಲ್ಲಿ ಜಿಂಕೆಗಳಾಗ್ಬೋದು, ಅಥವಾ ಚಿರತೆನೇ ಆಗ್ಬೋದು, ಅಥವಾ ಊರಿನ ಪ್ರದೇಶದಲ್ಲಿರೋ ಒಂದು ಮೇಕೆ, ಕುರಿಗಳಾಗಿರ್ಬೋದು, ಕುಡಿಯೋಕ್ಕೆ ಒಂದು ಸ್ಟೋರೇಜ್ ವಾಟರ್ ಐತೆ. ನನ್ನ ಪ್ರಕಾರ ಇಲ್ಲಿ ವಾಟರ್ ಮಳೆ ನೀರು ಪ್ಲಸ್ಸು ನೀರು ಈ ಕೆಳಗಡೆ ಒತ್ತಿದೆಯೋ ಅಂತಲೂ ಗೊತ್ತಿಲ್ಲ, ಬಟ್ ನೀರಂತೂ ಸ್ಟೋರ್ ಆಗಿದೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ
ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ನಿಮ್ಗೆ ಹೇಳೋದ್ನೆಲ್ಲ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ವಾಟರ್ ಸ್ಟೋರ್ ಆಗಿದ್ದು. ಬಟ್ ಈಗ ನಾವು ಆ್ಯಕ್ಚುಲಿ ಬೆಟ್ಟ ಹತ್ರ ಬಂದಿದ್ದೀವಿ. ಚಿಕ್ಕ ಬೆಟ್ಟನೇ, ಬಟ್ ಈ ಬೆಟ್ಟದಲ್ಲೇ ಚಿರತೆ ಇದೆ ಅಂತ ಒಂದು ಇನ್ಫಾರ್ಮೇಷನು. ಬಟ್ ನಮ್ಗೆ ಹೋಗೋ ಅಷ್ಟು ಧೈರ್ಯ ಇಲ್ಲ, ಯಾಕಂದರೆ ಊರು ಜನವರೆಲ್ಲ ಹೋಗ್ಬೇಡಿ ಅಂತ ಹೇಳಿದ್ದಾರೆ, ನಮ್ಮ ಅಜ್ಜಿಯವರೆಲ್ಲ ಬೇಡ ಅಂತ ಹೇಳಿದ್ದಾರೆ. ಬಟ್ ಆದರೂ ನಾವು ಅಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಲ್ಲ. ಬಟ್ ಸ್ಟಾರ್ಟಿಂಗ್ ಗಂಟ ಹೋಗ್ಬಿಟ್ಟು ಬರ್ತೀವಿ, ಏನಾರು ಫುಟ್ ಪ್ರಿಂಟ್ ಸಿಗುತ್ತೇನೋ ಅಂತ ಚೆಕ್ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಈ ಫುಲ್ಲು ಕಾಡು. ಈ ಕಾಡಲ್ಲೇ ಬೇರೆ ದೊಡ್ಡ ಕಾಡಿಂದ ಮಾಮೂಲಾಗೆ ಈ ಅನಿಮಲ್ಸು ಓಡಿ ಬಂದ್ಬಿಡ್ತವೆ ಅಲ್ವಾ, ಊರೂರು ದಾಟ್ಕೊಂಡು ನೀರಿಗೋಸ್ಕರ ಆಗಿರ್ಬೋದು, ಆಹಾರಕ್ಕೋಸ್ಕರ ಆಗಿರ್ಬೋದು, ಅವು ಟ್ರಾವೆಲ್ ಮಾಡಿಬಿಡ್ತವೆ ರಾತ್ರಿ ಹೊತ್ತು ನಡ್ಕೊಂಡು, ಎಲ್ಲಿಂದನೋ ದೂರದಿಂದ ಬರ್ತವೆ. ಸೊ ಆ ಥರ ಬಂದು ಇಲ್ಲಿದೆ ಅಂತ ಒಂದು ಇನ್ಫಾರ್ಮೇಷನ್ನು ಊರು ಜನ ಹೇಳಿದ್ದು. ಬಟ್ ಡೇ ಟೈಮಲ್ಲಿ ಅವೆಲ್ಲ ಕಾಣಲ್ಲ, ಎಲ್ಲರ ಒಂದು ಗೃಹ ಥರ ಮಾಡ್ಕೊಂಡು ಒಳಗಿರ್ತವೆ. ರಾತ್ರಿ ಹೊತ್ತು ಹೊಟ್ಟೆ ಹಸಿಗೆ ಆಚೆ ಬಂದು ಊರಲ್ಲಿ ಎಲ್ಲೆಲ್ಲಿ ಮೇಕೆಗಳ ಸೌಂಡು, ಹಸುಗಳ ಸೌಂಡು ಅದು ಕಿವಿಗೆ ಬಿದ್ದಾಗ ಅದು ಕರಡಿಗೆ ಗೊತ್ತಿರುತ್ತೆ ರೂಟು. ಸೊ ಹಾಗಾಗಿ ಏನು ಮಾಡುತ್ತೆ ಅಂತಂದರೆ ಬೆಟ್ಟ ಇಳಿದು ಕೆಳಗೆ ಊರಲ್ಲಿ ಯಾವುದಾದ್ರೂ ನಿಯರೆಸ್ಟ್ ಇರೋ ಒಂದು ಊರ ಹತ್ರ ಬಂದ್ಬಿಟ್ಟು ಏನು ಮಾಡ್ತವೆ ಅಂತಂದರೆ ಆಹಾರಕ್ಕೋಸ್ಕರ, ಹೊಟ್ಟೆ ಹಸಿಗೋಸ್ಕರ ಬಂದು ಏನಾರು ಇದ್ದರೆ ತಿನ್ಕೊಂಡು ನೀರು ಕುಡ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬಿಡುತ್ತೆ. ಒಂದು ಕಡೆ ಬಂದಿರೋದು ಕಡೆ ಇನ್ನೊಂದು ಅದೇ ಪ್ಲೇಸಿಗೆ ಇನ್ನೊಂದು ಸತಿ ಬರಲ್ಲ. ಅದು ಯಾಕಂತಂದರೆ ಆ ಜಾಗದಲ್ಲಿ ಜನಗಳು ತುಂಬ ಪ್ರಿಕಾಷನ್ಸ್ ತಗೊಂಡು ಅದನ್ನೇನಾರು ಮಾಡ್ತಾರೆ, ಅದಕ್ಕೊಂದು ಡೇಂಜರ್ ಅಂತ ಅನ್ಸೋ ಜಾಗಕ್ಕೆ ಮತ್ತೆ ಬರಲ್ಲ. ಮತ್ತು ಒಂದು ತುಂಬ ದಿನ ಆದಮೇಲೆ ಬರುತ್ತೆ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.